ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಂ ಅಭೀಷ್ಟದಂ ಚತುರ್ಮುಖೇರತನಯಂ ಶ್ರೀನಿವಾಸಂ ಭಜೆ ನಿಶಂ. ಇವತ್ತು 4ನೇ ಅಧ್ಯಾಯ ವೆಂಕಟೇಶ ಪಾರಿಜಾತದಲ್ಲಿ. ಮೃಗಯಾಯೈ ಹಯಾರೂಢಂ ಗಹನೆ ಹಸ್ತಿನಾವೃತಂ ಪದ್ಮಾವತಿ ಕಟಾಕ್ಷೇಶು ತಾಡಿತಂ ನೌಮಿ ಶ್ರೀಡಿತಂ. ಒಂದು ಶ್ಲೋಕದಲ್ಲಿ ಈ ಅಧ್ಯಾಯದ ಸಾರಾಂಶವನ್ನು ಹೇಳ್ತಾ ಇದ್ದಾರೆ. ಮೃಗಯಾಯಿ ಹಯಾರೂಢಂ, ಮೃಗಬೇಟೆಗೋಸ್ಕರ ಪರಮಾತ್ಮ ಹಯಾರೂಢಂ ಕುದುರೆ ಮೇಲೆ ಕುಳಿತುಕೊಂಡು ಅಡವಿಗೆ ಹೋಗಿದ್ದಾನಂತೆ. ಆಗ ದಾರಿಯಲ್ಲಿ ಅವನಿಗೆ ಒಂದು ಆನೆ ಸಿಕ್ಕಿದೆ. ಆ ಆನೆಯನ್ನು ಇದು ಮಾಡಿದ್ರೆ ಆನೆ ನಮಸ್ಕಾರ ಮಾಡಿ ಅವನಿಗೆ ದಾರಿ ಬಿಟ್ಟು ಕೊಟ್ಟಿದೆ. ಪದ್ಮಾವತಿಯು ವನಕ್ಕೆ ಹೋಗಿದ್ದಾಳೆ, ಹೂವು ಮತ್ತು ಹಣ್ಣುಗಳನ್ನು ಇದು ಮಾಡಬೇಕು ಅಂತ, ಸಂಗ್ರಹ ಮಾಡಬೇಕು ಅಂತ. ಆ ಪದ್ಮಾವತಿಯನ್ನು ನೋಡಿ ಪರಮಾತ್ಮ, ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಅವಳಿಗೆ ಮೋಹಗೊಂಡಂತೆ ಇಲ್ಲಿ ನಾಟಕವಾಡಿದ್ದಾನೆ. ಎಂದು ಪದ್ಮಾವತಿಯು ಬಂದಳಾವನದಲ್ಲಿ ಅಂದಿಗ ವೆಂಕಟನು ಮುಂದೆ ಮೃಗಬೇಟೆಯಲ್ಲಿ ಇಂದು ಹೋಗಲು ಬೇಕು ಎಂದು ಸ್ಮರಿಸಿದ ಕುದುರೆ ಬಂದು ನಿಂತಿತವನ ಮುಂದೆ ಆ ಕ್ಷಣದೀ. ಪದ್ಮಾವತಿ ಆ ವನದಲ್ಲಿ ಬಂದಿದ್ದಾಳೆ. ಆಗ ವೆಂಕಟೇಶ ಮೃಗಬೇಟೆ ಆಡಬೇಕು ಅಂತ ಹೇಳಿ ಸ್ಮರಣೆ ಮಾಡಿದ ಕ್ಷಣ ಕುದುರೆ ಅವನ ಬಂದು ನಿಂತಿದೆ ಅಂತೆ. ಆ ಕುದುರೆಯ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಸಾಕ್ಷಾತ್ ಪರಮಾತ್ಮ, ಬ್ರಹ್ಮಾಂಡ ಸೃಷ್ಟಿ ಮಾಡುವಂತಹ ಪರಮಾತ್ಮನಿಗೆ ಒಂದು ಕುದುರೆಯನ್ನು ಎದುರು ಮಾಡಲಿಕ್ಕೆ ಏನು ಮಹಾ ಸ್ಮರಣೆ ಮಾಡದೆ ಬಂದಿದೆ. ಚಂದಾದ ಮೈಬಣ್ಣದಿಂದ ಇದೆಯಂತೆ, ಅಲ್ಲಲ್ಲೇ ಸ್ವರ್ಣ ಬಿಂದುಗಳಿವೆಯಂತೆ. ಆಮೇಲೆ ಹೇಳ್ತಾ ಇದ್ದಾರೆ, ಎಷ್ಟು ದೂರ ಹೊಳಿತಾ ಇದೆ ಅಂದರೆ ಹರಳು ಗಿರಳು ಎಲ್ಲ ಇದೆಯಂತೆ. ಎಷ್ಟು ದೂರ ನಿಂತರೂ ಆ ಕುದುರೆ ಕಾಣಿಸ್ಬೇಕು, ಅಷ್ಟು ಚೆನ್ನಾಗಿದೆಯಂತೆ. ಮುತ್ತಿನ ಹಾರಗಳು ಹಾಕ್ಕೊಂಡಿದೆಯಂತೆ, ಪುತ್ಥಳಿ ಸರ ಹಾಕ್ಕೊಂಡಿದೆಯಂತೆ. ಎಲ್ಲಿ ನೋಡಿದ್ರಲ್ಲಿ ಮುತ್ತುಗಳೇ ಕಾಣಿಸ್ತಾ ಇದೆಯಂತೆ. ಅಂತಹ ಸುಂದರವಾದ ಕುದುರೆ. ಅದನ್ನು ನೋಡಿ ಉತ್ತಮೋತ್ತಮ ಹರಿಯು ನಿತ್ಯಭೂಷಿತ ತಾನು ಮತ್ಯಭೂಷಿತನಾದ ನೆತ್ತಿಯ ಕೇಶಗಳನ್ನೆಲ್ಲ ಸುತ್ತಿ ಕಟ್ಟಿದ ಮೇಲೆ ಸುತ್ತಿದನು ಕೌಸುಂಬ ವಸ್ತ್ರ ರಕ್ತವಸ್ತ್ರ. ಆ ಉತ್ತಮ ಅಶ್ವವನ್ನು ನೋಡಿ ಪರಮಾತ್ಮ ಅಂದ, ಇನ್ನು ನಾನು ಬೇಟೆಗೆ ಹೋಗ್ಬೋದು, ನಾನೂ ತಯಾರಾಗಬೇಕು ಅಂತೇಳಿ ಉತ್ತಮೋತ್ತಮ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ, ನಿತ್ಯ ಸುಂದರನಾಗಿರುವಂತಹ ಪರಮಾತ್ಮ, ನಿತ್ಯಭೂಷಿತ ನಿತ್ಯ ಸುಂದರನಾಗಿರುವಂತಹ ಪರಮಾತ್ಮ ತನ್ನ ಕೂದಲನ್ನೆಲ್ಲ ಚೆನ್ನಾಗಿ ಕಟ್ಟಿಕೊಂಡು ಅದಕ್ಕೆ ಒಂದು ವಸ್ತ್ರವನ್ನು ಸುತ್ತಿದಾನಂತೆ, ರಕ್ತವಸ್ತ್ರವನ್ನು ಸುತ್ತಿದಾನಂತೆ. ಕುಂಕುಮಾದಿಗಳಿಂದ ಊರ್ಧ್ವಪುಂಡ್ರಾಗಿತನು ಆಗಿ ಅಕಳಂಕ ಕೇಸರ ಕುಂಕುಮಾಂಕಿತ ಶ್ರೀಗಂಧ ಪಂಕದಲ್ಲಿ ಮೈಗಚ್ಚಿ ಕಂಕಣವನ್ನಿಟ್ಟ ಕರ ಪಂಕಜಗಳಿಗೆ. ತಾನು ಹಣೆಗೆ ಕುಂಕುಮವನ್ನು ಹಚ್ಚಿಕೊಂಡಿದ್ದಾನಂತೆ, ಗಂಧ ಇತ್ಯಾದಿಗಳನ್ನು ಹಚ್ಚಿಕೊಂಡಿದ್ದಾನಂತೆ, ಕಂಕಣ ಇತ್ಯಾದಿಗಳನ್ನು ಇಟ್ಕೊಂಡಿದ್ದಾನಂತೆ. ಟೊಂಕದಲ್ಲಿ ಕಂಚಿಯ ವಸ್ತ್ರವನ್ನು ಚೆನ್ನಾಗಿ ಬಿಗಿದು ಕಟ್ಟಿದ್ದಾನಂತೆ. ಜೊತೆಗೆ ಎಲೆ, ಅಡಿಕೆ, ಸುಣ್ಣದ ಕಾಯಿ ಎಲ್ಲ ಇಟ್ಕೊಂಡಿದ್ದಾನಂತೆ. ಕೊಂಕು ಇಲ್ಲದ ಕನ್ನಡಿ ಕುಂಕುಮದ ಕರಡೆ. ನೋಡಿರಿ, ಮಧ್ಯದಲ್ಲಿ ಬೇಟೆಗೆ ಹೋದಾಗ ಅಲಂಕಾರ ಎಲ್ಲಾದರೂ ಕೆಟ್ಟಿತು ಅಂತ ಹೇಳಿ ಕನ್ನಡಿಯನ್ನು ಇಟ್ಕೊಂಡಿದ್ದಾನೆ ಪರಮಾತ್ಮ. ಆಮೇಲೆ ಕುಂಕುಮದ ಕರಡಿಗೆಯನ್ನು ಇಟ್ಕೊಂಡಿದ್ದಾನಂತೆ. ಅದನ್ನು ಟೊಂಕದಲ್ಲಿ ಕಟ್ಟಿದ ವಸ್ತ್ರದಲ್ಲಿ ಅದನ್ನು ಕಟ್ಟಿದ್ದಾನಂತೆ. ಕಂಠಿ ಮುಂತಾದ ಸರಗಳನ್ನೆಲ್ಲ ಕಂಠದಲ್ಲಿ ಹಾಕ್ಕೊಂಡಿದ್ದಾನಂತೆ. ವೈಕುಂಠಪತಿಯಾಗಿರುವಂತಹ ಪರಮಾತ್ಮ 18 ಬಟ್ಟು ಜರತಾರಿ ಒಂಟಿ ಚಾದರವನ್ನು ಕಂಠದಲ್ಲಿ ಚೆಲ್ಲಿ ಹೇಳ್ತಾರೆ. 18 ಬಟ್ಟು ಅಂತಹ ದೊಡ್ಡ ಅಂಚಿನ ಮೇಲೆ ಹೊತ್ಕೊಂಡಿದ್ದಾನಂತೆ ಮೇಲಿನ ವಸ್ತ್ರ.
ಒಂಟಿ ಖಡ್ಗದಲ್ಲೇ ಹೊರ ಹೊಂಟ ನೋಡಿ, ಖಡ್ಗವನ್ನು ಇಟ್ಕೊಂಡಿದ್ದಾನಂತೆ, ಬೇಟೆಗೆ ಹೊರಟಿದ್ದಾನೆ, ಖಡ್ಗವನ್ನು ಇಟ್ಕೊಂಡಿದ್ದಾನಂತೆ ಸೊಂಟದಲ್ಲಿ. ಆ ಕುದುರೆಯ ಮೇಲೆ ಕುಳಿತುಕೊಂಡು ಪರಮಾತ್ಮ ಹೊರಟಿದ್ದಾನಂತೆ. ಅಂಟರ ಕಾಲ್ಗೊಡದ ಕಂಠವನ್ನು ಮೇಲೆತ್ತಿ ಗಂಟಲವ ಬಿಗಿದು 108 ಖ್ಯಾಕರಿಸಲು ಟನ್ನೇ ಜಿಗುತ್ತ ವೈಕುಂಠನಾಥನು ಎಂಬ ಮಂಟನ ಕುದುರೆ ಹೊರ ಹೊಂಟಿದ. ಆ ಕುದುರೆಯು ಪರಮಾತ್ಮನ ಸೇವಕನಾಗಿರುವಂತಹ, ಪರಮಾತ್ಮನ ವಾಹನವಾಗಿರುವಂತಹ ಆ ಕುದುರೆ ಚೆನ್ನಾಗಿ ಜಿಗಿತಾ ಹೊರಟಿದೆಯಂತೆ. ವನವನವ ಚರಿಸುತ್ತಲೇ ಘನಮಹಿಮ ವೆಂಕಟನು ವನದಲ್ಲಿ ಇರುವ ಬಹುಘನ ಮೃಗಗಳನ್ನು ಹೊಡೆದು ಘನವಾದ ಮದ್ದಾನೆಯ ಕೊಂಡು ಅಲ್ಲೊಂದು ಕ್ಷಣವು ನಿಲ್ಲದೆ ಬೆನ್ನು ಹತ್ತಿ ನಡೆದ. ಹೀಗೆಲ್ಲ ಬೇಟೆಯಾಡುತ್ತಾ ಆ ವನವೆಲ್ಲ ತಿರುಗಾಡ್ತಾ ಇದ್ದಾನಂತೆ. ಘನಮಹಿಮನಾಗಿರುವಂತಹ ಪರಮಾತ್ಮ ಎಲ್ಲ ಮೃಗಗಳನ್ನು ನೋಡ್ತಾ ಇದ್ದಾನಂತೆ, ಹೊಡಿತಾ ಇದ್ದಾನಂತೆ. ಅವನ ಎದುರಿಗೆ ಒಂದು ದೊಡ್ಡ ಆನೆ ಬಂದು ನಿಂತಿದ್ದಾನೆ. ಆ ಆನೆಯನ್ನು ಬೆನ್ನತ್ತಿ ಪರಮಾತ್ಮ ಹೊರಟಿದ್ದಾನಂತೆ. ವನಜನಾಭನ ಭಯದಿ ವನಗಜವು ಸಾರ್ಧಯೋಜನವ ಓಡುತ್ತಾ ಮುಂದೆ ದಣಿದು ಬಿದ್ದಿತ್ತು ಜನಾರ್ದನನ ಸಮ್ಮುಖವಾಗಿ. ವಿನಯದಿಂದಲೇ ಸೊಂಡೆಯನ್ನು ಮೇಲೆ ಎತ್ತಿ ಗರ್ಜನವ ಮಾಡುತ್ತಲೇ. ಪರಮಾತ್ಮನ ಎದುರಿಗೆ ಅದು ಎಷ್ಟು ಓಡಿತ್ತು ಒಂದು ಸ್ವಲ್ಪ ದೂರ ಓಡ್ತಂತೆ, ಅರ್ಧ ಯೋಜನದಷ್ಟು ಓಡಿ ಆಮೇಲೆ ದಣಿದು ಕೆಳಗೆ ಬಿದ್ದಿದೆಯಂತೆ. ಪರಮಾತ್ಮನ ಎದುರಿಗೆ ವಿನಯದಿಂದ ಸೊಂಡೆಯನ್ನು ಮೇಲೆತ್ತಿ ಅವನಿಗೆ ನಮಸ್ಕಾರ ಮಾಡುತ್ತಾ ಗರ್ಜನೆ ಮಾಡ್ತಾಯಿದ್ದೆ. ಗರ್ಜನೆ ಒಂದು ಮಂತ್ರ ಹೇಳ್ದಂಗೆ ಅಂದ್ಕೊಳ್ಳಿ. ಗಡಗಡನೆ ಗರ್ಜಿಸುವ ಅಡವಿ ಆನೆಯ ಕಂಡು ಗಡಬಡಿಸಿದರು ಅಲ್ಲೇ ಕಡು ಚೆಲ್ವೆಯರೆಲ್ಲ ಎಡವುತ್ತಲೆ ಮುಗ್ಗುತ್ತಲೆ ಒಡಗೂಡಿ ಒಂದಾಗಿ ಗಿಡದ ಮರಿಯಲ್ಲಿ ಹೋಗಿ ಅಡಗಿದರು ಬೇಗ. ಅದೇ ವನಕ್ಕೆ ಪದ್ಮಾವತಿ ಹೂವನ್ನು ಇದು ಮಾಡಲಿಕ್ಕೆ ಬಂದಿದ್ದಾಳೆ. ಆ ಅಡವಿ ಆನೆ ಗರ್ಜಿಸುವ ಧ್ವನಿಯನ್ನೇ ಕೇಳಿ ಆಕೆಯ ಸಖಿಯರು, ಆಕೆ ಎಲ್ಲರೂ ಗಾಬರಿಯಾಗಿ ಓಡ್ತಾ ಹೊರಟಿದ್ದಾರಂತೆ, ಎಡುತ್ತಾ ಇದ್ದಾರಂತೆ, ಬೀಳ್ತಾ ಇದ್ದಾರಂತೆ. ಹೋಗಿ ಗಿಡದ ಮರದ ಹಿಂದೆ ಅಡಗಿಕೊಂಡು ಕುಳಿತಿದ್ದಾರೆ. ಗಿಡದ ಮರೆಯಲ್ಲಿ ಅಡೆದುಕೊಂಡು ಕೂತಿದ್ದಾರಂತೆ. ದೃಢಭಕುತಿಯಿಂದ ಜಗದೊಡೆಯಗೆ ವಂದಿಸಿ ಆ ಗಜ ಅಲ್ಲಿಂದ ಘೋರ ಅಡವಿಯಲ್ಲಿ ಹೋಗುತ್ತೀರೆ. ಹಣಿಕಿ ನೋಡ್ತಾ ಇರುವಂಥ ಈ ಹುಡುಗಿಯರು, ಪರಮಾತ್ಮ ಆ ಹುಡುಗಿಯರನ್ನು ನೋಡಿದ್ದಾನೆ. ಗಿಡದ ಮರೆಯಲ್ಲಿ ಅಡಗಿಕೊಂಡಿರುವಂತಹ ತನ್ನ ಕುದುರೆಯನ್ನು ಆ ಕಡೆಗೆ ಓಡಿಸ್ತಾ ಇದ್ದಾನೆ. ನೋಡ್ರಿ, ಆಗ ಓಡಿಸಿದಾಗ ಕುದುರೆಯನ್ನು ನೋಡುತ್ತಲೇ ಹೆದರಿ ಚಪ್ಪಾಕಿ ಪದ್ಮಾವತಿಗೆ ಹೇಳ್ತಾ ಇದ್ದಾರಂತೆ, ಅಮ್ಮ ಇವನು ಯಾವನು ಚದುರ ಬಂದಿದ್ದಾನೆ, ಮಹಾನುಭಾವ, ಕುದುರೆಯನ್ನು ಏರಿ ಆ ಕುದುರೆಯನ್ನು ನಮ್ಮೆದುರಿಗೆ ತೊಗೊಂಡು ಬರ್ತಾ ಇದ್ದಾನೆ. ಏನು ಮಾಡಬೇಕು ಅಂದಾಗ ಪದ್ಮಾವತಿ ಹೇಳ್ತಾ ಇದ್ದಾಳೆ, ಮಧುರ ನುಡಿದಳು ಆಗ ಚದುರೆ ಪದ್ಮಾವತಿಯು, ಹೆದರಬೇಡಿರಿ ನೀವು ಬೆದರ ಎರಳೆಗಳಂತೆ, ಕುದುರೆಯ ಮೇಲಿಯವನಾರು ಚದುರ ವೃತ್ತಾಂತವನು ಕೆದರಿ ಕೇಳಿರಿ ಅವನ ಎದುರಿಗೆ ಹೋಗಿ. ಪದ್ಮಾವತಿ ಹೇಳ್ತಾ ಇದ್ದಾಳಂತೆ ಮಧುರವಾದ ನುಡಿಯಿಂದ, ಹೆದರಬೇಡ್ರಿ, ಯಾಕೆ ಹೆದರ್ತೀರಿ? ಒಳ್ಳೆ ಜಿಂಕೆಗಳಂತೆ, ಹೆದರಿದ ಜಿಂಕೆಗಳಂತೆ ನೀವು ಹೆದರಬೇಡ್ರಿ. ಆ ಕುದುರೆ ಮೇಲೆ ಯಾವನು ಕೂತಿದ್ದಾನಲ್ಲ ಅವನಿಗೆ ಕೇಳ್ರಿ, ನೀನು ಯಾರು, ಏನು, ಇಲ್ಯಾಕೆ ಬಂದಿದೆ, ಅವನ ವೃತ್ತಾಂತವೆಲ್ಲ ಕೇಳ್ರಿ ಅಂತ ಹೇಳ್ತಾ ಇದ್ದಾಳೆ. ಅಂದ ಮಾತನ್ನು ಕೇಳಿ ಮಂದಗಮನೆಯರೆಲ್ಲ ಬಂದು ಪುರುಷನ ನೋಡಿ ಅಂದರೀ ಪರಿ, ಸುಂದರನೇ ನೀನ್ಯಾರು, ಇಂದು ಇಲ್ಲಿಗೆ ಬಂದ ಕಾರಣವೇನು, ಮುಂದೆ ಎಲ್ಲಿ ಹೊರಟಿದ್ಯಾ? ಪದ್ಮಾವತಿ ಹೇಳಿದಂತೆ ಆಕೆಯ ಗೆಳತಿಯರು ಬಂದು ಅವನಿಗೆ ಕೇಳ್ತಾ ಇದ್ದಾರೆ, ಯಾರಪ್ಪ ನೀನು, ಇಲ್ಯಾಕೆ ಬಂದಿದ್ದಿ, ಏನು ಕೆಲಸ, ಇಲ್ಲಿಂದ ಮುಂದೆ ಎಲ್ಲಿ ಹೋಗ್ತಿದ್ದಿ, ಏನು ಕತೆ ಅಂತ ಕೇಳ್ತಾರೆ. ನಿನ್ನ ತಂದೆ ತಾಯಿಗಳ್ಯಾರು, ಬಂಧು ಬಳಗದವರು, ನಿನ್ನ ಮನೆಯಲ್ಲಿದೆ, ನಿನಗೆಲ್ಲರೂ ಏನಂತ ಕರೀತಾರೆ, ನಿನ್ನ ಚೆಂದಾಗಿ ನಿನ್ನ ಕುಲ ಗೋತ್ರ ಎಲ್ಲ ಹೇಳಬೇಕು ಅಂತ. ಆಗ ಇವರ ಮಾತನ್ನು ಕೇಳಿ, ಗೆಳತಿಯರ ಮಾತನ್ನು ಕೇಳಿ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ, ನನ್ನ ಕಾರ್ಯ
ನೃಪನಂದಿನಿಯ ಬಳೆ ಉಂಟು, ರಾಜಕುಮಾರಿಯಾಗಿರುವಂತಹ ಪದ್ಮಾವತಿಯ ಬಳೆ ನನ್ನ ಕಾರ್ಯ ಇದೆ. ಅವಳಿಗೆ ನಾನು ಹೇಳ್ತೇನೆ ಏನು ಅಂದರೆ, ಚಂದಾದ ವೃತ್ತಾಂತ ಒಂದೂ ಬಿಡದೆ ಕ್ರಮದಿಂದ ಹೇಳ್ತೇನೆ. ಸರಿಯಾಗಿ ಹುಟ್ಟಿದಾಗಿಂದ ಹಿಡ್ಕೊಂಡು ಏನಿದೆ ಅದೆಲ್ಲ ಕ್ರಮದಿಂದ ಹೇಳ್ತೇನೆ. ಚಂದ್ರಕುಲ ವಸುದೇವ ತಂದೆ, ದೇವಕಿ ತಾಯಿ, ಬಂಧು ಬಲರಾಮ, ಬಾಂಧವರು ಪಾಂಡವರು, ಸುಭದ್ರೆ, ಇಂದುಮುಖಿಯಾಗಿರುವಂಥ ಚಂದ್ರಮುಖಿಯಾಗಿರುವಂತಹ ಸುಭದ್ರೆ ನನ್ನ ತಂಗಿ, ಅರ್ಜುನ ನನ್ನ ಬೀಗ, ನನ್ನ ತಂಗಿಯ ಗಂಡ ಅವನು. ಇದು ಹೇಳ್ದ. ಕೃಷ್ಣಾವತಾರ ಆಯಿತು. ಕೃಷ್ಣವೇಣಿಯರೇ ನೀವಿಷ್ಟು ಕೇಳಿರಿ, ನಾಮ ಕೃಷ್ಣ, ಕೃಷ್ಣ ಪಕ್ಷದಲ್ಲಿ ಹುಟ್ಟಿದ್ರಿಂದ ಎಲ್ಲರೂ ನನಗೆ ಕೃಷ್ಣ ಅಂತ ಕರೀತಾರೆ. ಮತ್ತು ಕೃಷ್ಣವರ್ಣದಿಂದಲೂ ನನಗೆ ಕೃಷ್ಣ ಅಂತ ಕರೀತಾರೆ. ಇಷ್ಟು ನಿಮ್ಮ ವೃತ್ತ ಅಂತ ಹೇಳಿದ್ದೇನೆ. ಪರಮಾತ್ಮ ವೆಂಕಟೇಶ ನೋಡ್ರಿ, ಸಾಕ್ಷಾತ್ ಕೃಷ್ಣನೇ ಇಲ್ಲಿ ಬಂದಿದ್ದಾನೆ. ಪರಮಾತ್ಮನ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಭೇದವಿಲ್ಲ. ಕಲಿಯುಗದಲ್ಲಿ ಅವತಾರ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿರುವಂತಹ ಪರಮಾತ್ಮ ಸಾಕ್ಷಾತ್ ಆಗಿ ಮೂಲ ರೂಪದಿಂದಲೇ ಬಂದಿದ್ದಾನೆ ವೈಕುಂಠದಿಂದ. ಆದ್ದರಿಂದ ಹೇಳ್ತಾ ಇದ್ದಾನೆ, ನಾನೇ ಕೃಷ್ಣ, ನನ್ನ ಅಣ್ಣ ಬಲರಾಮ, ನನ್ನ ತಂಗಿ ಸುಭದ್ರ, ಪಾಂಡವರು ನನ್ನ ಬಂಧುಗಳು ಅಂತ ಹೇಳ್ತಾ ಇದ್ದಾನೆ. ನಾನು ಕೃಷ್ಣ ಪಕ್ಷದಲ್ಲಿ ಹುಟ್ಟಿದ್ದರಿಂದ, ಕಪ್ಪಿರೋದರಿಂದ ನನಗೆಲ್ಲರೂ ಕೃಷ್ಣ ಅಂತ ಕರೀತಾರೆ. ಅದು ಸರಿ, ಇಷ್ಟೆಲ್ಲ ಹೇಳಿದ್ದೇನೆ. ಇನ್ನು ನಂದೆಲ್ಲ ಕೇಳಿದ್ರಲ್ಲ ಕಿವಿಗೊಟ್ಟು ಎಲ್ಲ. ಈಗ ನಿಮ್ಮ ಆ ಒಡತಿಯ ವೃತ್ತಾಂತವನ್ನು ಹೇಳ್ರಿ ಅಂತ ಇದ್ದಾರೆ. ಪದ್ಮಾವತಿ ತಾನೇ ಹೇಳ್ತಾ ಇದ್ದಾರೆ. ಸಖಿಯರು ಬಂದು ಇವನ ಚರಿತ್ರೆಯನ್ನು ಕೇಳಿದರೆ, ಇವನ ಬಗ್ಗೆ ಕೇಳಿದರೆ, ಪದ್ಮಾವತಿ ಎದುರಿಗೆ ಬಂದು, ದಿಟ್ಟಳಾದ ಪದ್ಮಾವತಿ ಎದುರಿಗೆ ಬಂದು ತಾನೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾಳೆ. ಭೋಕಿರಾದ ಅಧಿಪನೆ ನೀ ಕೇಳು ನಮ್ಮ ಸುವಿವೇಕದ ವೃತ್ತಾಂತ, ಲೋಕದಲ್ಲಿ ಮಾನಿತ ನಿಶಾಕರಣ ವಂಶ ತಿಳಿ, ಶ್ರೀಕರಾತ್ರಿಯ ಗೋತ್ರ ಆಕಾಶ ನೃಪ ತಂದೆ, ಆಕೆ ನಮ್ಮ ತಾಯಿ ಎಂಬಾಕೆ ಧರಣಿ ದೇವಿ, ತಾಕಕ್ಕ ನೆನೆಸುವನು ತೋಂಡಮಾನ. ನೋಡಿ, ಕಿರಾತಾಧಿಪನೆ ಬೇಟೆಗೆ ಬಂದಿದೆಯಾ, ಬೇಟೆಯಾಡುವಂಥ ಕಿರಾತಾಧಿಪತಿಯೇ, ನನ್ನ ಸುವಿವೇಕದ ವೃತ್ತಾಂತ, ನನ್ನ ಸುಂದರವಾದ ವೃತ್ತಾಂತವನ್ನು ಕೇಳು. ನಿಶಾಕರ ಅಂದರೆ ಚಂದ್ರನ ವಂಶದಲ್ಲಿ ಹುಟ್ಟಿರುವಂತಹ ಆಕಾಶರಾಜನ ಮಗಳು. ಅತ್ರಿ ಗೋತ್ರ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇಬ್ಬರು ಗೋತ್ರಗಳು ಎಲ್ಲ ಕೂಡಿಸ್ಕೊಂಡು ನೋಡ್ತಾ ಇದ್ದಾರೆ. ಅತ್ರಿ ಗೋತ್ರ, ಆಕಾಶ ನಮ್ಮ ತಂದೆ, ಧರಣಿದೇವಿ ನನ್ನ ತಾಯಿ, ತೋಂಡಮಾನ ನನ್ನ ಚಿಕ್ಕಪ್ಪ, ವಸುದಾನ ನನ್ನ ಒಬ್ಬನೇ ತಮ್ಮ. ಕಮಲದಲ್ಲಿ ನಾನು ಹುಟ್ಟಿ ಬಂದದ್ದರಿಂದ ನನಗೆಲ್ಲರೂ ಪದ್ಮಾವತಿ ಅಂತ ಕರೀತಾ ಇದ್ದಾರೆ. ಎಲ್ಲ ಹೇಳಿದ್ನೋ ಇಲ್ಲೋ, ಗೋತ್ರ ಹೇಳಿದ್ದೀನಿ, ನನ್ನ ಹೆಸರು, ನಮ್ಮಪ್ಪ ಅಮ್ಮ ಚಿಕ್ಕಪ್ಪ ಎಲ್ಲರ ಬಗ್ಗೆ ಹೇಳಿದ್ದೀನಿ, ಇನ್ನು ಹೊರಡು ಅಂತಾಳೆ. ಆಗ ಶ್ರೀಕಾಂತ ಮುಗುಳು ನಗುತ್ತಾ ಸ್ವಲ್ಪ ಕುದುರೆಯನ್ನು ಮುಂದೆ ಮಾಡಿದ್ದಾನೆ. ಆಗ ಆಕಾಶ ಪುತ್ರಿಯಾಗಿರುವಂಥ ಆಕಾಶರಾಜನ ಮಗಳಾಗಿರುವಂತಹ ಪದ್ಮಾವತಿ ಕೋಪವನ್ನು ಮಾಡಿ, ಏನು ನೋಡ್ಲಿಕ್ಕತ್ತೀರಿ, ಕಳಿಸ್ರಿ ಅವನಿಗೆ ಹಿಂದೆ ನೂಕಿ ಅಂತ ಹೇಳ್ತಾ ಇದ್ದಾಳೆ. ಆಗ ಪರಮಾತ್ಮ ಹೇಳ್ತಾ ಇದ್ದಾನೆ, ಇಷ್ಟು ಎನ್ನ ಮೇಲೆ ಯಾಕೆ ಸಿಟ್ಟು ಮಾಡುವೆ, ಬಟ್ಟ ಕುಚದ ಬಾಲೆ ಬಹಳ ನಿಷ್ಠುರಾಡುವೆ, ದಿಟ್ಟ ಪುರುಷ ನೀನು ನಡತೆಗೆಟ್ಟು ಇರುವರೇ, ಕೊಟ್ಟಿ ಕುದುರೆಯ ನೇರಿ ಮೈಯ ಮುಟ್ಟ ಬರುವರೇ. ಯಾಕೆ ಸಿಟ್ಟು ಮಾಡ್ತಾ ಇದೆಯಾ ಪದ್ಮಾವತಿ, ನಿಷ್ಠೂರದ ಮಾತುಗಳಾಡ್ತಾ ಇದೆಯಾ, ಹೋಗು ಹಾಗೆ ಹೀಗೆ ಅಂತ. ಅದಕ್ಕೆ ಹೇಳ್ತಾ ಇದ್ದಾಳೆ ಪದ್ಮಾವತಿ, ದಿಟ್ಟನಾದ ಪುರುಷ ನಡತೆಗೆಟ್ಟು ಹುಡುಗಿಯರಿರುವಂಥದ್ರಲ್ಲಿ ಕುದುರೆ ಓಡಿಸ್ಕೊಂಡು ಬರ್ತಾ ಇದೆಯಲ್ಲ, ಇದು ಸರಿನಾ ಅಂತ ಕೇಳ್ತಾಳೆ. ಮೆಚ್ಚಿ ಬಂದೆ ನಿನಗೆ ನಾನು ಹೆಚ್ಚಿನಂಗಳೇ, ಇಚ್ಛೆ ಪೂರ್ಣೆ ಮಾಡು ನೀನು ಮಚ್ಚ ಕಂಗಳೇ. ನಿನಗೆ ನಾನು ಮೆಚ್ಚಿದ್ದೇನೆ ಪದ್ಮಾವತಿ, ನನ್ನ ಇಚ್ಛೆಯನ್ನು ಪೂರ್ಣ ಮಾಡು. ಮೀನಿನಂತಹ ಕಣ್ಣುಳ್ಳಂತಹ ಸುಂದರಳಾದ ಪದ್ಮಾವತಿ ಅಂತ. ಹೆಚ್ಚು ಕಡಿಮೆ ಆಡದೇರು ಹೆಚ್ಚಿನಾತನೇ, ಎಚ್ಚರಿಲ್ಲ ಮೈಯ ಮೇಲೆ ಹುಚ್ಚು ಪುರುಷನೇ. ಮೈ ಮೇಲೆ ಎಚ್ಚರ ಇಲ್ಲದೆ ಇರುವಂತಹ ಹುಚ್ಚ ಪುರುಷನಂತೆ ಆಡ್ತಾ ಇದ್ದೆ. ಹೆಚ್ಚು ಕಡಿಮೆ ಮಾತುಗಳನ್ನ ಆಡಬೇಡ, ಸುಮ್ಮನೆ ಕುದುರೆ ತೊಗೊಂಡು ವಾಪಸ್ ಹೋಗು.
ಅದಕ್ಕೆ ಹೇಳ್ತಾನೆ, ಏನು ಹೆಚ್ಚು ಕಡಿಮೆ ಆಡಿದೇನು ಅನುಚಿತ, ನೀನು ಕನ್ಯೆ ನಾನು ವರನು ಏನು ಅನುಚಿತ. ನಾನು ಹೆಚ್ಚು ಕಡಿಮೆ ಏನು ಮಾತಾಡಿದ್ದೇನೆ? ನೀನು ಕನ್ಯೆ, ನಾನು ವರ. ನೀನು ನಿನ್ನ ಗೋತ್ರ ಹೇಳಿದ್ದೆ, ನಾನು ನಂದು ಹೇಳಿದ್ದೇನೆ ಚರಿತ್ರೆಯನ್ನು. ಇದರೊಳಗೆ ಏನು ಹೆಚ್ಚು ಕಡಿಮೆ ಇದೆ? ಮೂಢ ನೀನು ಇಂಥ ಮಾತು ಆಡೋದು ಉಚಿತವೇ, ಬೇಡ ಅರಸಿಗೆ ಹೇಳಿ ನಿನಗೆ ಬೇಡಿ ಬಿಗಿಸುವೆ. ಏನೋ ಸ್ವಲ್ಪ ಮಾತಾಡಿ ಒಂಚೂರು ಕೊಟ್ಟರೆ ಮೈ ಮೇಲೆ ಬರ್ತಾ ಇದೆಯಾ? ಅರಸನಿಗೆ ಹೇಳಿ ನಿನಗೆ ಚೆನ್ನಾಗಿ ಶಿಕ್ಷೆ ಕೊಡಿಸ್ತೀನಿ ಅಂತ. ಅದಕ್ಕೆ ಹೇಳ್ತಾ ಇದ್ದಾನೆ ಪರಮಾತ್ಮ, ಇಲ್ಲ ಮೊದಲೇ ಹೇಳಿದ್ದೇನೆ, ನಿನ್ನ ರೂಪಕ್ಕೆ ನಾನು ಮೆಚ್ಚಿ ಬಂದಿದ್ದೇನೆ ಅಂತ. ಆವಾಗ ಹೇಳ್ತಾ ಇದ್ದಾಳೆ, ಮಂದಮತಿಯೇ ಉಳಿಸಿಕೊಳ್ಳೋ ಪ್ರಾಣ, ಇಲ್ಲದೇ ಇದ್ದರೆ ನನ್ನ ತಂದೆ ನಿನ್ನ ಇದು ಮಾಡ್ತಾನೆ. ಆಮೇಲೆ ಪರಮಾತ್ಮ ಹೇಳ್ತಾನೆ, ಪ್ರಾಣ ಹೋದರೂ ನಾನು ಬಿಡೋದಿಲ್ಲ, ನಿನ್ನನ್ನು ನನ್ನ ಪಟ್ಟದರಸಿಯನ್ನಾಗಿ ಮಾಡಿಕೊಳ್ತೇನೆ, ನೀನು ನನ್ನ ಪಟ್ಟದರಸಿಯಾಗಿ ಬಾ. ಮತ್ತೆ ಹೇಳ್ತಾ ಇಲ್ಲ, ಏನು ಮಾಡ್ತಾ ಇದ್ದಿ ಹೀಗೆ ನೀನು? ನನ್ನ ಹಣೆಯಲ್ಲಿ ಏನು ಬರ್ತಿದೆ ಅದಾಗುತ್ತೆ. ನಿಮ್ಮ ತಂದೆ ಶಿಕ್ಷೆ ಕೊಡ್ತಾನಂದೆಲ್ಲ, ನನ್ನ ಹಣೆಯಲ್ಲಿ ಹಾಗೆ ಬರ್ತಿದ್ರೆ ಹಾಗೆ ಆಗುತ್ತೆ. ಆದರೆ ನಿನ್ನ ಜೊತೆಯನ್ನು ನಾನು ಬಿಡುವುದಿಲ್ಲ, ನಿನ್ನನ್ನು ನಾನು ಮದುವೆ ಮಾಡಿಕೊಳ್ಳವನೇ. ಆಗ ಸಿಟ್ಟಿನಿಂದ ಹೇಳ್ತಾ ಇದ್ದಾಳೆ ಪದ್ಮಾವತಿ, ಅಲ್ಲೇ ನಿಂತ್ಕೋ. ಗೆಳತಿಯರಿಗೆ ಹೇಳ್ತಾ ಇದ್ದಾಳೆ, ಇವನು ಇದು ಮಾಡ್ತಾ ಇಲ್ಲ, ಬರ್ತಾ ಇದ್ದಾನೆ, ಕಲ್ಲು ತಗೊಂಡು ಒಗಿರಿ. ನೋಡ್ರಿ, ಕಲ್ಲು ಅವನಿಗೆ ಪೆಟ್ಟು ಬರೆದಿರಬಾರ್ದು, ಕಲ್ಲು ಹಿಂಗೆ ಒಗೆದಿರಬೇಕು, ಅವನಿಗೆ ಪೆಟ್ಟು ಬರೆದಿರಬಾರ್ದು, ಆ ಕುದುರೆಗೆ ಬಿದ್ದಿರ್ಬೇಕು ಏಟು. ಹಾಗೆ ಎಲ್ಲ ಗೆಳತಿಯರು ಕೂಡಿ ಕಲ್ಲನ್ನು ಒಗೆದಾಗ ಆ ಕಲ್ಲು ತಾಗಿ ಕುದುರೆ ಭೂಮಿಯಲ್ಲಿ ಬೀಳುತ್ತಂತೆ. ಆಗ ಪರಮಾತ್ಮ ಲೌಕಿಕ ತೋರಿಸುವುದಕ್ಕೋಸ್ಕರ ಕುದುರೆಯನ್ನು ಬಿಟ್ಟು 4 ಕಡೆ ನೋಡ್ತಾ ಇದ್ದಾನಂತೆ. ಈಗ ಯಾಕಾಯಿತು? ಅದು ನನಗೆ ಓಹೋಹೋ, ಒಂದು ತಪ್ಪು ಮಾಡಿದ್ದೇನೆ ನಾನು. ಇವತ್ತು ಬರುವಾಗ, ಹೊರಗೆ ಬರುವಾಗ, ಬೇಟೆಗೆ ಬರುವಾಗ ಪರದೇವತೆಯಾಗಿರುವಂತಹ ತಾಯಿಗೆ ನಮಸ್ಕಾರ ಮಾಡದೆ ಬಂದೆ, ಅದಕ್ಕೆ ಈ ರೀತಿ ನಂಗೆ ತ್ರಾಸಾಗಿದೆ ಅಂತ ನಮಗೆಲ್ಲರಿಗೂ ಇದು ಮಾಡ್ತಾಯಿದ್ದೆ. ಈಗಿನ ಕಾಲದ ಎಲ್ಲ ಮಕ್ಕಳಿಗೂ ಹೇಳ್ತಾ ಇದ್ದಾನೆ, ಹೊರಗೆ ಹೋಗುವಾಗ ತಂದೆ ತಾಯಿಗೆ ಇಂಥ ಕಡೆಗೆ ನಾವು ಹೋಗ್ತಾ ಇದ್ದೇವೆ, ಈ ಕೆಲಸಕ್ಕೆ ಹೋಗ್ತಾ ಇದ್ದೇವೆ ಅಂತ ಹೇಳಿ ಅವರಿಗೆ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಬೇಕು. ಇದನ್ನು ಜಗತ್ತಿಗೆ ತಂದೆಯಾಗಿರುವಂತಹ ತಂದೆ ತಾಯಿ ಸರ್ವ ಆಗಿರುವಂತಹ ಪರಮಾತ್ಮ ತಾನು ಮಾಡಿ ತೋರಿಸ್ತಾ ಇದ್ದಾನೆ. ಪರಮಾತ್ಮನ ಅವತಾರ ಇದಕ್ಕೋಸ್ಕರನೇ, ರಾಮನಾಗಿ ಮಾಡಿ ತೋರಿಸಿದ್ದಾನೆ. ಮಗ ಹೇಗಿರಬೇಕು, ಅಣ್ಣ ಹೇಗಿರಬೇಕು, ರಾಜ ಹೇಗಿರಬೇಕು, ಗಂಡ ಹೇಗಿರಬೇಕು, ಪ್ರತಿಯೊಂದನ್ನು ಪರಮಾತ್ಮ ಮಾಡಿ ತೋರಿಸ್ತಾನೆ. ಪರಮಾತ್ಮ ಅವತಾರ ತೆಗೆದುಕೊಳ್ಳುವುದೇ ಇದಕ್ಕೋಸ್ಕರ, ಕೃಷ್ಣನಾಗಿಯೂ ಮಾಡಿ ತೋರಿಸಿದ್ದಾನೆ ಪರಮಾತ್ಮ. ಅದನ್ನೇ ಇಲ್ಲಿ ಹೇಳ್ತಾನೆ, ಲೋಕದಲ್ಲಿ ತಾಯಿಯೇ ಪರದೇವತೆ, ಮಾತೃ ಋಣವನ್ನು ಏನು ಮಾಡಿದರೂ ತೀರಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಮಾತೃದೇವೋ ಭವ, ಮೊದಲು ಮಾತೃದೇವೋ ಭವ, ನಂತರ ಪಿತೃದೇವೋ ಭವ. ಅಂದರೆ ಕಾಲು ಆಕೆಗೆ ನಮಸ್ಕಾರ ಮಾಡದೆ ಹೊರಟೆ, ಆದ್ದರಿಂದ ನನಗೆ ಈ ಸಂಕಟ ಬಂದಿದೆ. ಮಾಡಿದ್ದುಣ್ಣೋ ಮಾರಾಯ, ಮಾಡಿದ ಕರ್ಮ ಎಲ್ಲೂ ಹೋಗೋದಿಲ್ಲ. ಅದಕ್ಕೆ ದೇವರು ಹಿಂಗೆ ನಂಗೆ ಶಿಕ್ಷೆ ಕೊಟ್ಟಿದ್ದಾನೆ. ಆ ಕುದುರೆ ಇದಾಗಿದೆ, ಈಗ ನಡ್ಕೋತ ನಾನು ಹೋಗಬೇಕು. ಆ ಕಾಲಕ್ಕೆ ಹೀಗೆ ಅಂದ್ಕೊಂಡು ಹೆಜ್ಜೆಯ ಮೂಲಂದು ಹೆಜ್ಜೆ ಇಟ್ಕೋತ ಪರ್ವತವನ್ನು ಶೇಷಾದ್ರಿ ಪರ್ವತವನ್ನು ಏರಿದಾನಂತೆ. ಏರಿ ಹುತ್ತ ಗ್ರಹಾಕಾರವಾಗಿರುವಂತಹ, ನೋಡ್ರಿ ಆ ಹುತ್ತ ಎಷ್ಟು ದೊಡ್ಡದಿತ್ತು ಅಂದರೆ ಒಂದು ಮನೆಯಷ್ಟು ದೊಡ್ಡದಿತ್ತಂತ. ಆ ಹುತ್ತಿನಲ್ಲಿ, ಏಕಾಂತ ಹುತ್ತಿನಲ್ಲಿ, ಆ ಹುತ್ತಿನಲ್ಲಿ ಮತ್ತೆ ಯಾರೂ ಇಲ್ಲ, ಕೇವಲ ಪರಮಾತ್ಮ ಮಾತ್ರ ಇದ್ದ. ಆ ಹುತ್ತಿನಲ್ಲಿ ಪರಮಾತ್ಮ ಮೂಕತನದಿಂದ ಮುಸುಕು ಹಾಕಿ ಮಲಗಿದ.
ಯಾರಿಗೂ ಮಾತಾಡದಂತೆ, ಮನಸ್ಸಿಗೆ ಬಹಳ ಬೇಜಾರಾಗಿರುವಂತೆ ಯಾರ ಜೊತೆಗೆ ಮಾತನಾಡದೆ ಮುಸುಕು ಹಾಕಿ ಮಲ್ಕೊಂಡಿದ್ದಾನೆ. ಹೇಗೆ ಅಂದರೆ ತಾನು ವೈಕುಂಠಪತಿ ಶೇಷಶಾಯಿಯಂತೆ. ಹೇಗೆ ವೈಕುಂಠದಲ್ಲಿ ಶೇಷನ ಮೇಲೆ ಮಲಗಿರ್ತಾನೆ ಪರಮಾತ್ಮ, ಹಾಗೆ ಈ ಹೊತ್ತಿನಲ್ಲಿ ಪರಮಾತ್ಮ ಒಬ್ಬನೇ ಮಲಗಿದ್ದಾನಂತೆ. ಲೋಕದಲ್ಲಿ ವಿಖ್ಯಾತ ಶ್ರೀಕರ ಅನಂತಾದ್ರಿ ಆಕ್ರಮಿಸಿ ಮುಂದೆ ಅನೇಕ ವಿಧ ಭಕ್ತರಿಗೆ ಬೇಕಾದ ವರಗಳನ್ನು ನೋಡ್ರಿ, ವಿಖ್ಯಾತವಾಗಿರುವಂತಹ ವೆಂಕಟಗಿರಿಯಲ್ಲಿ ಇರುವಂತಹ ಈ ಪರಮಾತ್ಮ ಅನೇಕ ಭಕ್ತರಿಗೆ ಮುಂದೆ ಕಲಿಯುಗದಲ್ಲಿ ತನಗೆ ಅವತಾರ ಇಲ್ಲ, 3 ಯುಗದಲ್ಲಿ ಅವತಾರ ಮಾಡಿದೆ, ಕಲಿಯುಗದಲ್ಲಿ ನಾನೇ ಸ್ವತಃ ಬರ್ತೇನೆ ಅಂತ ಹೇಳಿ ಪರಮಾತ್ಮ ತಾನೇ ಸ್ವತಃ ಬಂದಿದ್ದಾನೆ. ಮಹಾಲಕ್ಷ್ಮಿ ಬಂದಿದ್ದಾಳೆ, ಎಲ್ಲ ಬಂದಿದ್ದಾರೆ. ಅನೇಕ ವಿಧ ಭಕ್ತರಿಗೆ ಮುಂದೆ ಕಲಿಯುಗದಲ್ಲಿ ಭಕ್ತರಿಗೆ ಅವರಿಗೆ ಬೇಕಾದಂತಹ ವರಗಳನ್ನು ಕೊಟ್ಟು ಅವರ ಅಭಿಷ್ಟಗಳನ್ನು ಪೂರ್ತಿ ಮಾಡಿ ಅವರಿಗೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ತಾನೇ ಕರೆದು ಕೊಡುವವನ. ನೋಡ್ರಿ, ಭಕ್ತರ ಹತ್ತಿರ ಪರಮಾತ್ಮ ತಾನೇ ಬರ್ತಾನೆ. ಪರಮಾತ್ಮ ತಾನೇ ಓಡಿ ಭಕ್ತರ ಹತ್ರ ಬರ್ತಾನಂತೆ, ಬಂದು ಅವರಿಗೆ ಅನುಗ್ರಹ ಮಾಡ್ತಾನಂತೆ. ಭಕ್ತರಿಗೆ ಬೇಕಾದ ವರಗಳನ್ನು ಕೊರೆದು ಕೊಡುವವನ. ತನ್ನ ಭಕ್ತರಿಗೆ ತಾನೇ ಕರೆದು ನಿಮಗೇನು ವರ ಬೇಕು, ಇದೇ ಕರುಣಾ ಸಮುದ್ರತ್ವ. ಅವ್ರು ಬರಲಿ ಆಮೇಲೆ ನಾ ಕೊಟ್ಟರಾಯ್ತು, ಅವ್ರು ಕೇಳಲಿ ಆಮೇಲೆ ಕೊಟ್ಟರಾಯ್ತಿಲ್ಲ. ನಿನ್ನ ಮನಸ್ಸಿಗೆ ಬಂದಾಗಲೇ ಪರಮಾತ್ಮ ಅನುಗ್ರಹ ಮಾಡಿ ಆ ರೀತಿ ನಿನ್ನಿಂದ ಮಾಡಿಸ್ಕೊಂಡು ಅವ್ನು ಕೊಟ್ಟೇ ಕೊಡ್ತಾನೆ. ಸಿರಿ ಕರುಣದಿ ಆಯಿತು. ಅಂತಹ ಪರಮಾತ್ಮನ ಈ ವೆಂಕಟೇಶ ಮಹಾತ್ಮೆ ಮಹಾಲಕ್ಷ್ಮಿಯ ಕರುಣೆಯಿಂದ ಜಗಜ್ಜನನಿಯಾಗಿರುವಂತಹ ಆ ತಾಯಿಯ ಕರುಣೆಯಿಂದ ನಾವು 4 ಅಧ್ಯಾಯನ ಮುಗಿಸ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಪರಮಾತ್ಮ ಜನರಿಗೆ ಕಲಿಯುಗದ ಜನರಿಗೆ ಉಪಕಾರ ಮಾಡುವುದಕ್ಕೋಸ್ಕರ ಪರಮಾತ್ಮ ಇಲ್ಲಿ ತಾನು ವೆಂಕಟೇಶನಾಗಿ ಬಂದು ಆ ವೆಂಕಟಗಿರಿಯಲ್ಲಿ ನಿಂತಿದ್ದಾನೆ. ಆ ಪರಮಾತ್ಮ ಪದ್ಮಾವತಿಯನ್ನು ಮದುವೆ ಮಾಡಿಕೊಂಡ ಇದನ್ನು ವಿವರವನ್ನು ಮುಂದೆ ಹೇಳೋರಿದ್ದಾರೆ. ಅಂದರೆ ಪರಮಾತ್ಮ ಕಲಿಯುಗದ ಜನರಿಗೆ ಅನುಗ್ರಹ ಮಾಡುವುದಕ್ಕೋಸ್ಕರ ಆ ವೆಂಕಟಗಿರಿಯಲ್ಲಿ ಪರಮಾತ್ಮ ಬಂದು ನಿಂತಿದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ಜೊತೆಗೆ ಹೇಳ್ತಾ ಇದ್ದಾರೆ, ತಾಯಿಗೆ ತಂದೆಗೆ ಮರ್ಯಾದೆಯನ್ನು ಕೊಡಿ ಅಂತ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಈ ಕಥೆಯನ್ನು ಮುಗಿಸ್ತಾ ಇದ್ದೇನೆ.